ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು. ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಪರಿಚಯದವ್ರನ್ನೇ, ಏನಪ್ಪಾ ಸಂಜನಾ ಜೊತೆ ಮದ್ವೆ ಅಂತ. ಇಲ್ಲ ಸರ್ ಅಂದ್ರೆ ಸುಮ್ನಿರ ನನ್ಗೆ ಗೊತ್ತು, ನನಗೆ ಗೊತ್ತಿಲ್ಲ ನನ್ ಮದ್ವೆ ಇವ್ರ ಜೊತೆ ಅವ್ರಿಗೆ ಗೊತ್ತಂತ, ಅದ್ ಹೆಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ. ಸೊ ಇವತ್ತಿಗೆ ಸಂಜನಾ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ ಮುಂದೆ, ಅದಕ್ಕೆ ಮುಕ್ತಾಯ ಸಮಾರಂಭ. ಅಫ್ಕೋರ್ಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದನೂ ಎಲ್ಲ ಪ್ರೆಷರ್ ಆಗಕ್ಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡಿತ್ತು. ಬಟ್ ಹಿಸ್ ಮೋರ್ ಲೈಕ್ ಅ ಫ್ರೆಂಡ್ ಆರ್ ಹಿಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ. ಸೊ ನೋ ಇಟ್ಸ್ ವೆರಿ ದಟ್ ವೇ. ಸೊ ಆತರ ಯಾವ್ದು ಇಲ್ಲ. ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ವಿ ಹಾರ್ಡ್ಲಿ ಸ್ಪೋಕನ್ ನಾನು ಚಂದನ್ ಅವರು. ಸೊ ಇವತ್ತೇ ಎಲ್ಲಾ ಸ್ಪೆಕ್ಯುಲೇಷನ್ಸ್ಗೆ ಒಂದು ಏನಂದ್ರೆ ಸಂಜನಾ ಪ್ರೆಸ್ ಮೀಟಿಂಗ್ ಕರೆದಾಗ ಅದೇ ಹೇಳಿದ್ರು ಸರ್, ತಿರ್ಗಾ ಒಂದೇ ಸ್ಟೇಜ್ ಅಲ್ಲಿ ಹತ್ಬೇಕಾ ನಾವು ಇಬ್ರು, ತಿರ್ಗಾ ಇನ್ನೊಂದು ಆಗ್ತಾರೆ ಸರ್ ಅದಾಗ್ತಾರೆ, ನಾನು ಅದೇ ಹೇಳಿದೆ. ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನೀವು ಮಾತಾಡ್ದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕ್ಕೆ ಜಾಗ ಇರುತ್ತೆ. ನೀವೊಂದ್ಸತಿ ಕ್ಲಾರಿಟಿ ಕೊಟ್ಮೇಲೆ ಅವ್ರಿಗೆ ಇನ್ನೇನು ಮಾತಾಡೋಕೆ ಜಾಗ ಇರಲ್ಲ. ಯಾಕಂದ್ರೆ ಇಲ್ಲಿ ಹೇಳಿದ್ನಲ್ಲ, ಈಗ ಮೇನ್ ಮೀಡಿಯಾ ಯಾವತ್ತೂ ಅದ್ ಇದು ಮಾಡೋದಿಲ್ಲ. ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಇವರು ಸ್ವಲ್ಪ ಅದನ್ನ ಮಾಡಿರ್ತಾರೆ. ಬಟ್ ನೀವು ಕ್ಲಾರಿಟಿ ಕೊಟ್ಮೇಲೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ. Okay friends, bye. ಇನ್ನೇನ್ ಮಾಡ್ತಾರೆ ಪಾಪ, ಹಿಂಗೆಲ್ಲ ಪಾಪ ಟಾರ್ಚರ್ ಕೊಟ್ರೆ ಹೆಣ್ಮಕ್ಳಿಗೆ, ಹಿಂಗೆಲ್ಲ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ. ನೆಕ್ಸ್ಟ್ ಯಾರು ಪ್ರಶ್ನೆ ಮಾಡಂಗೆ ಇಲ್ಲ, ಅವರು ಕ್ಲಾರಿಟಿ ಹಂಗ್ ಕೊಟ್ರು. ಎಸ್ ಚಂದನ ಎಸ್ ಏನಿಲ್ಲ ಅಷ್ಟೇ ಬಿಡೋಣ, ಬೇಕಿತ್ತ ಅನ್ಸ್ತಾ ಇದೆ ನನಗೆ. ಸ್ವಲ್ಪ ಇಲ್ಲ, ವಾಸ್ ಕಿಡ್ಡಿಂಗ್ ಅಷ್ಟೇನೆ. ಮೇ 9ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಎಸ್ ಈಗ ಎಸ್ ಸರ್, ಆದ್ರೆ ಅದಕ್ಕೂ ಮೊದಲು ಇಲ್ಲಿ